ಹೆಲೋ ಎವ್ರಿ ಒನ್. ಇವತ್ತು ಗಣಪತಿ ಪಪ್ಪ ಬಂದ ಆಲ್ಮೋಸ್ಟ್ 11 ಡೇಸ್ ಆಗೈತಿ. ಸೊ ನಮ್ಮ ಪಪ್ಪ ಇಲ್ಲಿ ಪೂಜೆ ಮಾಡಾಕತ್ತಿದ್ರ. ಇವತ್ತು ಪಪ್ಪಂದು ವಿಸರ್ಜನೆ ಇತ್ತು, ಅದಕ್ಕೆ ಆಫೀಸಿಂದ ನಾನು ಲೌಕರ್ ಬರಾಕತ್ತಿದ್ನಿ ನೋಡ್ರಿ. ಟೈಮಿಂಗ್ ಅರೌಂಡ್ 4:25 ಆಗಿತ್ತು ನೋಡ್ರಿ. ಮನೆಗೆ ಬಂದ ಕೂಡಲೇ ಫಸ್ಟ್ ಅಮ್ಮ ಎಲ್ಲ ಕ್ರ್ಯಾಕರ್ಸ್ ಅದು ತೊಗೊಂಡು ಇಡಾಕತ್ತಿದ್ದ ಸೈಡ. ಯಾಕಂತಂದ್ರೆ ವಿಸರ್ಜನೆ ದಿವಸ ಇವಂತೂ ಹೇಳಕ್ಕೆ ಹೋಗ್ಬೇಡಿ, ಅಷ್ಟು ಬಾಂಬ್ ಕ್ರ್ಯಾಕರ್ಸ್ ಎಲ್ಲ ಪಟಾಕ್ಷಿದು ಹಚ್ತಾನ. ನಾನೇನು ಇದೊಂದು ಬಾಕ್ಸ್ ಇದಂತ ತಿಕೊಂಡಿದ್ನಿ, ಬಟ್ ಆಮೇಲೆ ಮತ್ತೆ ತೋರಿಸಿದ ನೋಡಿ ಕೈಲಿನ ಅದಾವ ಅಂತೇಳಿ. ಇವಂಗಂತೂ ಎಷ್ಟು ಪಟಾಕ್ಷಿ ಹರಿಸಿದ್ರು ಸಾಲಂಗಿಲ್ಲ ನೋಡ್ರಿ. ಮತ್ತೆ ಓಪನ್ ಮಾಡಿ ತೋರ್ಸತ್ತಿದ್ದ, ಪೂರ್ತಿ ಒಂದು ಸರಾಗತೆ ಇತ್ತು. ಮತ್ ನಾವಿಲ್ಲಿ ಲಾಸ್ಟ್ ಆರತಿ ಮಾಡ್ಕೊಳಗತ್ತಿದ್ದು ಪಪ್ಪಾಗ ಹೋಗಕ್ಕಿಂತ ಮೊದಲ. 11 ಡೇಸ್ ಹೆಂಗೋದು ಅಂತ ಹೇಳಿ ಖರೇನ ಗೊತ್ತಾಗ್ಲಿಲ್ಲ. ಮತ್ತ ನಾನು ಇಲ್ಲಿ ಪಪ್ಪಾಗ ಆರತಿ ಮಾಡಿ ನಮಸ್ಕಾರ ಮಾಡಾಕತ್ತಿದ್ನಿ ನೋಡ್ರಿ. ಪಪ್ಪಾ ಕಡೆ ನಂಗೆ ಇದ ಬೇಕಾ ಅದ ಬೇಕಾ ಅಂತ ಕೇಳೋಕ್ಕಿಂತನೂಲ ನಿನ್ಗೇನ್ ಚಲೋ ಅನ್ಸೈತ್ಲ ಅದನ್ನ ಮಾಡಂತೇಳಿ ಬಿಡ್ಕೊಂಡಿದ್ನಿ ನಾನು. ಮತ್ತು ವಿಸರ್ಜನೆ ಹೋಗಿಂತ ಮೊದ್ಲ ಗೌರಿ ತಗೊಂಡನು ಹೋಗ್ತಿರ್ತೇವಿ. ಸೊ ಗೌರಿ ತಗೊಂಡ ನಾ ಅಂತ ರೆಡಿ ಆಗಿದ್ನಿ. ಮೊದಲ ಒಂದು ರೀಲ್ಸ್ ಮಾಡೋನು ಅಂತ ಹೇಳಿ ಟ್ರೈ ಮಾಡಾಕತ್ತಿದ್ವು ಚಿಲ್ಲಿ ಪಿಲ್ಲಿ ಕರ್ಕೊಂಡ. ಬಟ್ ಅದೇನ್ ಸಕ್ಸಸ್ ಆಗ್ಲಿಲ್ಲ, ವಿಡಿಯೋ ಮಾಡಕ್ ಆಗ್ಲಿಲ್ಲ. ಅಟ್ ದಿ ಎಂಡ್ ಪಪ್ಪ ಹೋಗೋ ಟೈಮ್ ಬಂದ ಬಿಡ್ತ. ಸೊ ಈ ಮೂಮೆಂಟ್ ಒಳಗಂತೂ ಇಷ್ಟು ಬೇಜಾರಾಗತ್ತಿತ್ತಲ್ಲ. ಬಟ್ ಒಂದಂತೂ ಖರೆ ಐತಿ, ಮತ್ ನಮ್ಮ ಅಜ್ಜಿ ಅಂತ ಇರ್ತಾರ, ಪಪ್ಪ ಬರೋ ಮುಂದೆ ಎಷ್ಟು ಖುಷಿಲೇ ಕರ್ಕೋತೇವಲ್ಲ ಅಷ್ಟ ಖುಷಿಲೇನು ಕಳಿಸ್ಬೇಕಂತ. ಯಾಕಪ್ಪ ಅಂತಂದ್ರ ಬಪ್ಪ ಏನ ನಮ್ಮ ಜೊತೆ ಯಾವಾಗೂ ಇರ್ತಾರ, ಅದು ನಾವು ಅನ್ಕೊಳ್ಳೋದು ನಮ್ಮ ಭಕ್ತಿ ಮೇಲೆ ಇರ್ತೈತಿ ಅಂತ ನಮ್ಮ ಅಜ್ಜಿ ಅಂತಿರ್ತಾರು. ಸಣ್ಣವರಿಂದ ಹಿಡಿದು ದೊಡ್ಡವ್ರ ಮಟಾನು ಬಪ್ಪ ಅಂದ್ರೆ ಎಲ್ಲರಿಗೂ ಬಹಳ ಪ್ರೀತಿ ಇರ್ತೈತಿ. ಮತ್ತು ಇಲ್ಲಿ ನೋಡ್ರಿ ನಮ್ಮ ಅಜ್ಜ ಮತ್ತು ನಮ್ಮ ಅಜ್ಜಿ ಮೇಲೆ ಕುಂತ ನೋಡಾಕತ್ತಿದ್ರ, ಅವ್ರಿಗೆ ಕೆಳಗಿಳಿದು ಬರಾಕ ಆಗಂಗಿಲ್ಲ ಅಂತೇಳಿ ನಾವೆಲ್ಲ ಬಪ್ಪ ಕರ್ಕೊಂಡ ಮಮ್ಮಿ ಕಡೆ ಬಿಡಾಕಂತೇಳಿ ಕರ್ಕೊಂಡು ಹೋಗಾಕತ್ತಿದ್ವಿ ನೋಡ್ರಿ. ನಮ್ಮ ವಿಟು ನೋಡ್ರಿ ಸ್ವಲ್ಪ ಎದಕ್ಕೂ ಅಂಜಂಗಿಲ್ಲ. ಬಾಂಬ್ ಪಟಾಕ್ಷಿ ಅಂತಂದ್ರೆ ತೊಗೊಂಡು ಆರಾಮ್ಸಿರಿ ಹಚ್ಚಾಗತ್ತಾನ. ನಾವೆಲ್ಲ ಇಲ್ಲಿ ಹೆದ್ರ ಸಾಯಾಗತ್ತಿದ್ವಿ. ಗಣಪತಿ ಬಪ್ಪ ಮಂಗಲ್ ಮೂರ್ತಿ ಪುಡ್ಚ ವರ್ಷಿ. ಮತ್ತು ನಾವು ಈ ವಿಸರ್ಜನೆ ಮಾಡೋ ಕಡೆ ಬಂದ್ವಿ ಇಲ್ಲಿ. ಮತ್ತು ಇಲ್ಲಿ ಇಷ್ಟು ಗಣಪತಿಗಳು ಇದ್ದುಲ್ಲ, ಮಸ್ತ್ ಮಸ್ತ್ ನೋಡಿ ಕಿಶಿನ ಇನ್ನೂ ಬೇಜಾರು ಅನ್ಸಾಗತ್ತಿದ್ದ. ಏನಪ್ಪ ಗಣಪತಿ ಪಪ್ಪ ಹೋಗಾಗತ್ತಿದಾರ ಅಂತೇಳಿ. ಬಟ್ ಬೇಜಾರು ಮಾಡ್ಕೊಳ್ಬಾರ್ದ. ನಮ್ಮ ಪಪ್ಪ ನೋಡ್ರಿ ಕೃಷ್ಣನ ಅವತಾರದಾಗ ಎಷ್ಟು ಹ್ಯಾಂಡ್ಸಮ್ ಕಾಣಾಗತ್ತಿದಾನಲ್ಲ. ಎಷ್ಟು ನೋಡಿದ್ರು ನಮ್ಮ ಪಪ್ಪಾಗ ಸಮಾಧಾನ ಆಗಂಗಿಲ್ಲ ನೋಡ್ರಿ. ಸೊ ಇಲ್ಲಿ ಕರ್ಕೊಂಬಂದ ಕೂಡಲೇ ಪಪ್ಪ ಹೋಗಿಂತ ಮೊದಲ ಮತ್ತೊಂದ್ಸಲ ಆರತಿ ಮಾಡ್ತೇವಿ. ಇದು ಲಾಸ್ಟ್ ಆರತಿ ಮಾಡೋ ಮುಂದೆ ಯಾರಿಗೂ ಅಷ್ಟು ಹ್ಯಾಪಿ ಫೀಲ್ ಆಗ್ತಿರೋಂಗಿಲ್ಲ. ಬಟ್ ಅದೇ ಥರ ಜೋಶಿ ಇರಂಗಿಲ್ಲ ನೋಡ್ರಿ. ನನಗೆ ಅನಿಸೈತಿ ಪಪ್ಪಾಗೂ ನಮಗೆಲ್ಲ ಬಿಟ್ಟು ಹೋಗಕ್ಕೆ ಮನಸ್ಸಾಗ್ತಿರಂಗಿಲ್ಲ ಅಂತ. ಯಾಕಪ್ಪ ಅಂತಂದ್ರೆ ಇಲ್ಲಿ ಒಂದು ಬಾಜು ಗಣಪತಿ ಮೇಲೆ ನಂಗೆ ಕಣ್ಬಿತ್ತು. ಇಲ್ಲಿ ನೋಡ್ರಿ ಪಪ್ಪ ಎಷ್ಟು ಸ್ಯಾಡ್ ಅನ್ಸಾಗತ್ತಿದಾನಲ್ಲ ನೋಡಾಕ. ಪಪ್ಪ ಇಲ್ಲಿ ಹೋಗಾಗತ್ತಿದಾರ, ಬಟ್ ನಂಗೆ ಅನಿಸೈತಿ ಯಾವಾಗೂ ನಮ್ಮ ಜೊತೆಯವರೇ ಇರ್ತಾರನ್ನ ಅಂತೇಳಿ. ಮತ್ತು ಇನ್ನೊಂದು ಹೇಳ್ಬೇಕಂತಂದ್ರೆ ಪಪ್ಪ ಬರೋ ಮುಂದೆ ನಾವು ಎಷ್ಟು ಖುಷಿಲೇ ಕರ್ಕೊಂಡಿರ್ತೇವಲ್ಲ ಅಷ್ಟ ಖುಷಿ ಮತ್ತು ಅಷ್ಟ ರೆಸ್ಪೆಕ್ಟ್ಲೇನು ಕಳಿಸ್ಕೊಡೋದು ಬರ್ರಿ. ಯಾಕೋ ಗೊತ್ತಿಲ್ಲ ಮನಿ ಎಲ್ಲ ಭಾಳ ಖಾಲಿ ಖಾಲಿ ಅನ್ಸಾಗತ್ತಿತ್ತು ನೋಡ್ರಿ. ಈ ವಿಡಿಯೋನ ಇಲ್ಲೇ ಮುಗಿಸ್ತೇನೆ. ಮತ್ತು ಪಪ್ಪ ವಿಸರ್ಜನೆ ಇಲ್ಲೇ ಮುಗಿತಂತ ಅನ್ಕೊಳಕ್ ಹೋಗ್ಬೇಡ್ರಿ. ಯಾಕಂತಂದ್ರೆ ನಮ್ಮ ಗಲ್ಲಿಗೆ ಪಪ್ಪ ಏನೋ ಇಲ್ಲೇ ಇದ್ದಾರ. ಸೊ ಅವ್ರು ಹೋಗೋ ಮುಂದಂತರೂ ನಾವು ಭಾಳ ಅಂದ್ರೆ ಭಾಳ ಮಜಾ ಮಾಡಿದ್ವಿ. ಆ ಬ್ಲಾಗುನು ಲಘುನ ಬರ್ತೈತಿ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್.